ಬದುಕನ್ನು 3 ಭಾಗಗಳಾಗಿ ವಿಂಗಡಿಸಿ. ಹಿಂದೆ ನಡೆದುದನ್ನು ಭೂತಕಾಲ ಎನ್ನುವರು. ನಡೆಯುತ್ತಿರುವ ಘಟನೆಗಳನ್ನು ವರ್ತಮಾನ ಎಂದು ಹೇಳಬಹುದು. ಮುಂದೆ ನಡೆಯುವ ಘಟನೆಗಳಿಗೆ ಭವಿಷ್ಯತ್ತು ಎಂದು ಕರೆಯಲಾಗುತ್ತದೆ. ಈ 3 ಕಾಲಗಳು ಮನುಷ್ಯನ ಬದುಕನ್ನು ರೂಪಿಸುತ್ತವೆ. ಸಾಮಾನ್ಯವಾಗಿ ಭೂತಕಾಲದಲ್ಲಿ ನಡೆದ ಘಟನೆಗಳನ್ನು ನೆನೆದು ಮೈ ಮರೆಯುತ್ತೇವೆ ಅಥವಾ ಪರಿತಾಪ ಪಡುತ್ತೇವೆ. ಭೂತಕಾಲ ಚೆನ್ನಾಗಿರದಿದ್ದರೆ ವರ್ತಮಾನವು ಚೆನ್ನಾಗಿರುವುದಿಲ್ಲ ಎಂಬ ನಂಬಿಕೆ ಉಂಟು. ಆ ನಂಬಿಕೆ ಸರಿಯಲ್ಲ. ಭೂತಕಾಲ ಉತ್ತಮವಾಗಿದ್ದರೆ ಮುಂದೆ ಹಾಗೆ ನಡೆದುಕೊಂಡು ಹೋಗುವುದು ಬಿಡು ಎಂಬ ಉಡಾಫೆ ಭಾವನೆ ನಮ್ಮನ್ನು ಆವರಿಸಿಕೊಂಡು ಸೋಮಾರಿಗಳಾಗುತ್ತೇವೆ. ಅಕಸ್ಮಾತ್ ಭೂತಕಾಲ ತುಂಬ ಕ್ಲೇಶದಿಂದ ತುಂಬಿದ್ದರೆ ಅಂತಹವರು ವರ್ತಮಾನದ ಬಗ್ಗೆ ಆಶಾಭಾವ ಹೊಂದಿರುವುದಿಲ್ಲ. ಹೀಗೆ 2 ಸ್ಥಿತಿಗಳು ಅಪಾಯಕಾರಿ. ಅಹಂಕಾರ, ನಿರಾಸೆ ಅತಿಯಾದರೆ ಬಾಳು ಪ್ರಪಾತಕ್ಕೆ ಬೀಳುವುದು ನಿಸ್ಸಂದೇಹ. ಈಗ ಭವಿಷ್ಯತ್ತಿನ ಬಗ್ಗೆ ಚಿಂತೆ ಅತಿಯಾದಾಗ ಒತ್ತಡ ಮನಸ್ಸನ್ನು ಕೆಟ್ಟ ದಾರಿಗೆ ತಳ್ಳುವುದು. ಹೀಗೆ ಬದುಕು ಸಾಗುವುದು. ಹಾಗಾದರೆ ಬದುಕನ್ನು ನಮಗೆ ಬೇಕಾದ ರೀತಿಯಲ್ಲಿ ನಡೆಸಿಕೊಂಡು ಹೋಗಲು ಸಾಧ್ಯವಿಲ್ಲವೇ? ಖಂಡಿತ ಸಾಧ್ಯ. ಮನಸ್ಸು ಹುಚ್ಚು ಕುದುರೆ, ಮೆದುಳು ಅದರ ಸವಾರ. ಲಗಾಮು ಸವಾರರ ಕೈಯಲ್ಲಿದ್ದರೆ ಎಲ್ಲವೂ ಪರಿಪೂರ್ಣ. ಹುಚ್ಚು ಕುದುರೆ ಯಾವಾಗಲೂ ಭಯಂಕರ. ಅಂತಹ ಭಾವನೆಗಳಿಗೆ ಮನಸ್ಸನ್ನು ತಳ್ಳಬೇಡಿ. ಆಗಲೇ ಬದುಕಿನ ದಾರಿ ಸುಗಮವಾಗಿ ನಡೆಯುವುದು. ಭವಿಷ್ಯತ್ತು ತನ್ನಷ್ಟಕ್ಕೆ ತಾನೇ ನಡೆಯುವುದು ಎಂಬ ಭಾವನೆ ನಮ್ಮಲ್ಲಿ ಅತಿಯಾದ ವಿಶ್ವಾಸ ಹಾಗೂ ಆಲಸ್ಯವನ್ನು ತುಂಬುವುದು. ಆಗ ಬದುಕು ನಿಸ್ಸಂದೇಹವಾಗಿ ದಾರಿ ತಪ್ಪುವುದು. ವಿವೇಕಿ ಯಾವುದನ್ನು ತನ್ನಷ್ಟಕ್ಕೆ ತಾನೇ ಆಗುವುದು ಎಂಬುದನ್ನು ನಂಬುವುದಿಲ್ಲ. ತಾನು ಏನಾದರೂ ಮಾಡಬೇಕು ಎಂಬ ಆತ್ಮವಿಶ್ವಾಸ ಅವನಲ್ಲಿ ತುಂಬಿರುವುದು. ವಿವೇಕಿಗೆ ಪ್ರತಿಭೆ ಇದ್ದರೆ ಬದುಕು ಕಾಮನ ಬಿಲ್ಲು. ನಿಮ್ಮ ಪ್ರತಿಭೆಯನ್ನು ಸದೃಢವಾಗಿ ನುಡಿಸಿಕೊಳ್ಳಿ. ಆಗ ನೀವು ನುಡಿಸಿಕೊಂಡಿದ್ದರೆ ಪುನಃ ಅದು ನಿಮ್ಮ ನೆರವಿಗೆ ಬರುವುದಿಲ್ಲ. ಕಾಲವೇ ಪ್ರತಿಯೊಂದನ್ನು ಹೇಳುವುದು. ಬದುಕಿನ ಉಪನಿಷತ್ತು ಎಂದರೆ ಶ್ರದ್ಧೆ, ಭಕ್ತಿ, ಜ್ಞಾನ. ಹಾಗೆ ವಿಶ್ಲೇಷಣೆ ಮಾಡುತ್ತಾ ಹೋಗಿ. ಶ್ರದ್ಧೆ ಎನ್ನುವುದು ಬುದ್ಧಿಗೆ ಸಂಬಂಧ ಹೊಂದಿದೆ. ಭಕ್ತಿ ಎಂಬ ಭಾವನೆ ಹೃದಯಕ್ಕೆ ಸೇರಿದೆ. ಹಾಗೆಯೇ ಎರಡನ್ನೂ ಸೇರಿಸಿದ ಧ್ಯಾನ. ಮನಸ್ಸು ಪರಿಪೂರ್ಣತೆಯಿಂದ ಕಂಗೊಳಿಸಲು ಈ 3 ವೇದಗಳು. ಮನುಷ್ಯ ತುಂಬ ಬುದ್ಧಿವಂತ. ಅವನ ಮನಸ್ಸು ಮಾಡಿದರೆ ಜಗತ್ತಿನಲ್ಲಿ ಅಸಾಧ್ಯ ಎಂಬುದು ಯಾವುದೂ ಇಲ್ಲ. ಯಾವುದೇ ಕೆಲಸವನ್ನು ಶ್ರದ್ಧೆಯಿಂದ ಮಾಡಿದರೆ ಪ್ರತಿಯೊಂದೂ ಸಾಧ್ಯ. ಮನಸ್ಸಿನಲ್ಲಿ ಭಕ್ತಿಭಾವ ತುಂಬಿಕೊಂಡು ಶ್ರದ್ಧೆಯಿಂದ ಕೆಲಸ ಮಾಡಿದಾಗ ಎಲ್ಲವೂ ಸುಗಮವಾಗಿ ನಡೆದು ನಮ್ಮಲ್ಲಿ ಆತ್ಮವಿಶ್ವಾಸ ತುಂಬುವುದು. ಭಕ್ತಿ, ಶ್ರದ್ಧೆ ಎರಡೂ ಸೇರಿದರೆ ಧ್ಯಾನ ತಾನಾಗಿಯೇ ಒಲಿಯುವುದು. ಪ್ರೌಢ ಬುದ್ಧಿಯಿಂದ ಭಕ್ತಿಯನ್ನು ಕೂಡಿರುತ್ತದೆ. ಪಕ್ವವಾದ ಹೃದಯವು ಜ್ಞಾನದಿಂದ ತುಂಬಿರುತ್ತದೆ. ನಿಮ್ಮ ಬುದ್ಧಿ ಹಾಗೂ ಹೃದಯ ಎರಡನ್ನೂ ಪರಿಪಕ್ವಗೊಳಿಸುತ್ತದೆ. ಬದುಕಿನಲ್ಲಿ ತಾಳ್ಮೆ ಎನ್ನುವುದು ವಜ್ರಕ್ಕೆ ಸಮಾನ. ತಾಳ್ಮೆ ಇದ್ದರೆ ಏನು ಬೇಕಾದರೂ ಸಾಧಿಸಬಹುದು. ಇಬ್ಬರು ವ್ಯಕ್ತಿಗಳ ಗುಣ ಸ್ವಭಾವವನ್ನು ತಾಳೆ ಮಾಡಿ ನೋಡೋಣ. ಒಬ್ಬ ವ್ಯಕ್ತಿ ದೇವರು ಪ್ರತ್ಯಕ್ಷನಾದಾಗ ಬೇಗ ವರ ಕೇಳಬೇಕೆಂದು ಕಾತರನಾಗುತ್ತಾನೆ. ಆದರೆ ದೇವರು ತನ್ನವನೇ ಎಂದು ಭಾವಿಸಿದರೆ ವರವನ್ನು ಕೇಳುವ ಆತುರ ತೋರುವುದಿಲ್ಲ. ಈಗ ಹೇಳಿ, ತಾಳ್ಮೆ ನಿಜಕ್ಕೂ ವಜ್ರ ಅಲ್ಲವೇ? ಬದುಕಿನ ಸೂತ್ರವನ್ನು ಸೂಕ್ಷ್ಮವಾಗಿ ಗಮನಿಸಿ. ಮನಸ್ಸಿನಲ್ಲಿ ತಾಳ್ಮೆ ಹಾಗೂ ಕಾರ್ಯದಲ್ಲಿ ಅದ್ಭುತ ಕ್ರಿಯಾಶೀಲತೆ ಇದ್ದರೆ ಯಶಸ್ಸು ನಿಮ್ಮ ಬಳಿ ತಾನಾಗಿಯೇ ಬರುವುದು. ಯಶಸ್ಸು ನೈಜವಾಗಿ ವಿಶ್ಲೇಷಿಸಿದರೆ ವಿಜ್ಞಾನ. ಹೌದು, 2 ಮುತ್ತು 2 ಸೇರಿದರೆ 4 ಎಂಬ ಸೂತ್ರದಂತೆ ಯಶಸ್ಸು ವಿಜ್ಞಾನವೇ ಸರಿ. ಯಶಸ್ಸನ್ನು ದಕ್ಕಿಸಿಕೊಳ್ಳಲು ಎಲ್ಲ ಸೂತ್ರಗಳನ್ನು ಹಾಕಿ. ಆಗ ಯಶಸ್ಸು ನಿಮ್ಮ ಅಂಗೈನಿಂದ ತಪ್ಪಿಕೊಳ್ಳಲು ಆಗಲಾರದು. ಸಾಮಾನ್ಯ ಮಾನವ ಮನದ ಆಲೋಚನೆಯನ್ನು ತೀವ್ರಗೊಳಿಸುವನು. ಆದರೆ ಮಾಡುವ ಕೆಲಸದಲ್ಲಿ ಮಾತ್ರ ನಿಧಾನಿಯಾಗಿರುತ್ತಾನೆ. ಮನಸ್ಸಿನಲ್ಲಿ ಅಹಂ ಅನ್ನು ದೂರ ಮಾಡಿ. ಆಗ ಶರಣಾಗತಿಯ ಭಾವನೆ ನಿಮ್ಮ ಹೃದಯದಲ್ಲಿ ಸುಳಿದು ಕೃತಜ್ಞತೆಯ ಭಾವನೆಯಿಂದ ತುಂಬುವುದು. ಇಂತಹ ಭಾವನೆಗಳನ್ನು ಯಶಸ್ಸನ್ನು ಒಲಿಸಿಕೊಳ್ಳುವ ದಾರಿದೀಪಗಳು. ಜೀವನದಲ್ಲಿ ಒಂದು ಬಾರಿ ತಲೆಬಾಗಿ ಬದುಕನ್ನು ಸುಲಭವಾಗಿ ಗೆಲ್ಲುತ್ತೀರಿ. ಇದೇ ಬದುಕಿನ ವಿಶ್ಲೇಷಣೆ. ಧನ್ಯವಾದಗಳು.